ಕೇಂದ್ರ ಸರ್ಕಾರ ಕಡೆಗೂ ಸಹ ರಾಹುಲ್ ಗಾಂಧಿಯವರ ಒಂದು ಹೋರಾಟಕ್ಕೆ ಸ್ಪಂದಿಸಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಜನಗಣತಿಯನ್ನು ಮಾಡಲಿಕ್ಕೋಸ್ಕರ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಸ್ವಾಗತ. ಯಾರೇ ಸಹ ಪ್ರಜಾಪ್ರಭುತ್ವದಲ್ಲಿ ಸಮಾನತೆ ವಿಚಾರ ಬಂದಾಗ ಜನಗಳ ಸ್ಥಿತಿಗತಿ ನೋಡಲಿಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮಗಳನ್ನು ಕೊಡೋದು ಕಷ್ಟ. ಅದರ ಮೂಲ ಉದ್ದೇಶದಿಂದ ರಾಹುಲ್ ಗಾಂಧಿಯವರ ನಿರಂತರ ಹೋರಾಟದ ಫಲವಾಗಿ ಇವತ್ತು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅದನ್ನು ಸ್ವಾಗತ ಮಾಡ್ತೇವೆ. ಜಾತಿಯನ್ನು ಕೂಡ ಮೊದಲನೇ ಬಾರಿಗೆ ಸೇರಿಸ್ತಾ ಇರುವಂಥದ್ದು 1931ನೇ ಇಸ್ವಿನಲ್ಲಿ ಜಾತಿ ಸೇರಿಸಿದ್ರು. ಸ್ವತಂತ್ರ ಬಂದ ನಂತರ ಮೊದಲನೇ ಬಾರಿಗೆ ಜಾತಿಯನ್ನು ಸೇರಿಸ್ತಕ್ಕಂಥದ್ದು ಅದು ಭಾಳ ಮುಖ್ಯವಾಗಿ ರಾಹುಲ್ ಗಾಂಧಿಯವರ ಬೇಡಿಕೆಯೂ ಸಹ ಅದೇ ಇತ್ತು. ಪ್ರತಿಯೊಂದು ಜಾತಿಯವರು ಸಹ ಯಾವ ಮಟ್ಟದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಯಾವ ಸ್ಥಿತಿಗತಿಗಳಲ್ಲಿ ಇದ್ದಾರೆ, 75 ವರ್ಷ ಸ್ವತಂತ್ರ ಬಂದ ನಂತರ ಸಮಾನತೆ ಇದೆಯಾ ಇಲ್ವಾ ಅನ್ನೋದು ನೋಡಬೇಕಾದ್ರೆ ಜಾತಿ ಗಣತಿ ಅವರ ಸ್ಥಿತಿಗತಿಗಳು ನೋಡಬೇಕು ಅಂತೇಳಿ ರಾಹುಲ್ ಗಾಂಧಿಯವರ ಒಂದು ಒತ್ತಡ ಇತ್ತು. ಅದನ್ನು ಜಾತಿ ಗಣತಿ ಬರೋದು ಭಾಳ ಉತ್ತಮವಾದ ಒಂದು ನಿರ್ಣಯ.